ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ವೋಲ್ಟಾಸ್ ಡಿನೈಸ್ ರಿಪೋರ್ಟ್ಸ್ ಆಫ್ ಟಾಟಾ ಸೇಲ್. ನಿನ್ನೆ ರಿಪೋರ್ಟ್ಸ್ ಬಂದಿತ್ತು ಎಲ್ಲ ನ್ಯೂಸ್ ಪೇಪರ್ಸಲ್ಲಿ, ಆನ್ಲೈನ್ ವೆಬ್ಸೈಟ್ಸಲ್ಲಿ. ಟಾಟಾ ಗ್ರೂಪ್ ಅವರು ವೋಲ್ಟಾಸ್ ಸ್ಟೇಕನ್ನು ಅವರು ಸೇಲ್ ಮಾಡ್ತಾರಂತ. ಟಾಟಾ ಗ್ರೂಪ್ ಅವರು ವೋಲ್ಟಾಸದು ಪ್ರಮೋಟರ್. ಆದರೆ ಮತ್ತೆ ನಿನ್ನೆ ಸಾಯಂಕಾಲ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ವೋಲ್ಟಾಸ್ ಅವರು, ದ್ಯಾಟ್ ಆ ಥರ ಏನು ಪ್ಲ್ಯಾನ್ಸ್ ಮಾಡ್ತಾ ಇಲ್ಲ, ಸದ್ಯಕ್ಕೆ ನಮ್ಮ ಪ್ರಮೋಟರ್ ಟಾಟಾ ಗ್ರೂಪ್ ಅವರೇ ಹಾಗೂ ಅವರೇ ಕಂಟಿನ್ಯೂ ಆಗ್ತಾರಂತ. ಈ ಕ್ಲಾರಿಫಿಕೇಷನಿಂದ ಇವತ್ತು ವೋಲ್ಟಾಸ್ ಶೇರ್ಸು ಅಪ್ರಾಕ್ಸಿಮೇಟ್ಲಿ 0.9% ಮೇಲೆ ಹೋಯಿತು. ಆದರೆ ರೀಸೆಂಟಾಗಿ ಲಾಸ್ಟ್ ಕೆಲವು ಕ್ವಾರ್ಟರು, ಕೆಲವು ವರ್ಷ ವೋಲ್ಟಾಸ್ ಅಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ. ಯಾಕಂದರೆ ತುಂಬ ಕಾಂಪಿಟೇಷನಿಂದ ಗ್ರೋತ್ ಆಫ್ ದ ಬಿಸ್ನೆಸ್ ಕಮ್ಮಿ ಆಗಿದೆ. ನ್ಯೂಸ್ ನಂಬರ್ 2, IRCTC ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಜುಲೈ ಟು ಸೆಪ್ಟೆಂಬರ್ 2022 806 ಕೋಟಿ, ಜುಲೈ ಟು ಸೆಪ್ಟೆಂಬರ್ 2023 995 ಕೋಟಿ, 23% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 226 ಕೋಟಿಯಿಂದ 295 ಕ್ರೋರ್ಸು, ಸೊ 31% ಜಾಸ್ತಿ ಆಗಿದೆ. ಇದು ಗುಡ್ ಪರ್ಫಾರ್ಮೆನ್ಸು ಕಂಪ್ನಿಗೆ. ಆದರೂ ಶೇರ್ಸ್ ಇವತ್ತು ಮೇಲೆ ಹೋಗಲಿಲ್ಲ, 0.6% ಕೆಳಗೆ ಬಿತ್ತು. ನ್ಯೂಸ್ ನಂಬರ್ 3, ಸ್ವಿಗ್ಗಿ ಪ್ರಿಪೇರಿಂಗ್ ಫಾರ್ IPO ಇನ್ 2024. ಫುಡ್ ಡೆಲಿವರಿ ಕಂಪ್ನಿ ಸ್ವಿಗ್ಗಿ ಅವರು 7 ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸನ್ನು ಅವರು ಆಲ್ಮೋಸ್ಟ್ ಫೈನಲೈಸ್ ಮಾಡ್ತಾರೆ ಅವರು IPOನ ಲಾಂಚ್ ಮಾಡಲಿಕ್ಕೆ 2024. ಇನಿಷಿಯಲ್ ರಿಪೋರ್ಟ್ಸ್ ಪ್ರಕಾರ IPO ಸೈಜು ತುಂಬ ದೊಡ್ಡದಿರ್ಬೋದು, 8,300 ಕೋಟಿವರೆಗೂ ಕಲೆಕ್ಟ್ ಮಾಡ್ಬೋದು IPOಲ್ಲಿ. ಹಾಗೂ ಅವರು IPO ಅಪ್ರೂವಲಿಗೆ ಸೆಬಿಗೆ ಅಪ್ಲಿಕೇಶನ್ ಹಾಕೋದು ಮೋಸ್ಟ್ ಪ್ರಾಬ್ಲಿ ಮಾರ್ಚಲ್ಲಿ ಹಾಕ್ತಾರೆ 2024. ಹಾಗೂ ಎಲ್ಲ ಸರಿ ಇದ್ದರೆ, ಕಂಡೀಷನ್ಸ್ ಎಲ್ಲ ಚೆನ್ನಾಗಿದ್ರೆ IPO ಮೇ ಬಿ ಜುಲೈ ಆಗಸ್ಟ್ 2024ಗೆ ಲಾಂಚ್ ಆಗ್ಬೋದು. ಅವರ ಪ್ಯೂರ್ ಕಂಪ್ನಿ ಝೊಮ್ಯಾಟೋದು ಮಾರ್ಕೆಟ್ ಕ್ಯಾಪ್ ಸದ್ಯಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ 1.08 lakh crores ಇದೆ. ಸ್ವಿಗ್ಗಿದು ಇದೇ ರೇಂಜಲ್ಲಿ ಇರ್ಬೋದು ಲಿಸ್ಟ್ ಆದಮೇಲೆ. ನ್ಯೂಸ್ ನಂಬರ್ 4, ಅಪೋಲೋ ಟೈರ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಸೆಪ್ಟೆಂಬರ್ 2022 5,956 ಕ್ರೋರ್ಸು, ಸೆಪ್ಟೆಂಬರ್ 2023 6,280 ಕ್ರೋರ್ಸು, 5% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 179 ಕ್ರೋರ್ಸಿಂದ 474 ಕ್ರೋರ್ಸ್ ಆಗಿದೆ, 165% ಜಾಸ್ತಿ ಆಯಿತು. ರಾ ಮೆಟೀರಿಯಲ್ ಕಾಸ್ಟ್ ಕಮ್ಮಿ ಆದ ಕಾರಣ ಪ್ರಾಫಿಟ್ಟು ತುಂಬ ಜಾಸ್ತಿ ಆಗಿದೆ. ಗುಡ್ ಪರ್ಫಾರ್ಮೆನ್ಸು ಕಂಪ್ನಿಗೆ ಈ ಕ್ವಾರ್ಟರಲ್ಲಿ. ಶೇರ್ಸ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿ 6.5% ಮೇಲೆ ಹೋಯಿತು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಕ್ರೂಡ್ ಆಯಿಲ್ ಪ್ರೈಸಸ್ಸು 3 ಮಂತಿಗೆ ಲೋಗೆ ಬಂದಿದೆ. ನಿನ್ನೆ 4% ಬಿತ್ತು ಹಾಗೂ ಲೋಯೆಸ್ಟ್ ಲೆವೆಲ್ ಸಿನ್ಸ್ ಜುಲೈ 2023 ಬಂದಿದೆ ಸದ್ಯಕ್ಕೆ. ಕ್ರೂಡ್ ಆಯಿಲ್ ಪ್ರೈಸಸ್ ಯಾಕೆ ಬಿದ್ದಿದೆ ಅಂದರೆ ಚೈನೀಸ್ ಎಕನಾಮಿಕ್ ಡೇಟಾ ಅಷ್ಟು ಚೆನ್ನಾಗಿರಲಿಲ್ಲ ಹಾಗೂ ಎಕ್ಸ್ಪೋರ್ಟ್ಸು ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸು ಚೆನ್ನಾಗಿದೆ ಅಂತ. ಸದ್ಯಕ್ಕೆ $81 ಪರ್ ಬ್ಯಾರೆಲ್ ಇದೆ ಹಾಗೂ ಆಯಿಲ್ ಪ್ರೈಸಸ್ಸು ಅಕ್ಟೋಬರ್ ತಿಂಗಳಲ್ಲೇ 10% ಬಿದ್ದಿದೆ. ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸು ಅಕ್ಟೋಬರಲ್ಲಿ 17,000 ಕ್ರೋರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ. ಹಾಗೂ ಅದೇ ಟೈಮಲ್ಲಿ FIIs 22,100 ಕೋಟಿ ನೆಟ್ ಔಟ್ಫ್ಲೋ ಮಾಡಿದ್ದಾರೆ ಅಕ್ಟೋಬರಲ್ಲಿ. ಹಾಗೂ ಇದು ಹೈಯೆಸ್ಟ್ ಮಂತ್ಲಿ ಔಟ್ಫ್ಲೋ ಸಿನ್ಸ್ ಜಾನ್ವರಿ 2023. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 37 ಪಾಯಿಂಟ್ ಅಪ್ಪು 19,444 ಕ್ಲೋಸ್ ಆಯಿತು. ಸೆನ್ಸೆಕ್ಸು 33 ಪಾಯಿಂಟ್ ಅಪ್ಪು 64,976 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು BPCL 3.06% ಅಪ್ಪು, ಅದಾನಿ ಪೋರ್ಟ್ಸ್ 2.65% ಅಪ್ಪು, ಏಷ್ಯನ್ ಪೇಂಟ್ಸ್ 2.04% ಅಪ್ಪು. ಟಾಪ್ ಲೂಸರ್ಸು ICICI ಬ್ಯಾಂಕ್ 1.3% ಡೌನು, NTPC 1.02% ಡೌನು, ಇನ್ಫೋಸಿಸ್ 0.95% ಡೌನ್. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇನ್ಫೋ ಎಡ್ಜ್ 3.82% ಅಪ್ಪು, ಝೊಮ್ಯಾಟೊ 3.17% ಅಪ್ಪು, ಬರ್ಜರ್ ಪೇಂಟ್ಸ್ 2.59% ಅಪ್ಪು. ಟಾಪ್ ಲೂಸರ್ಸು ಶ್ರೀ ಸಿಮೆಂಟ್ಸ್ 1.56% ಡೌನು, ICICI ಪ್ರುಡೆನ್ಷಿಯಲ್ 1.36% ಡೌನು, HDFC AMC 1.08% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,167 ಸ್ಟಾಕ್ಸು, ಕಮ್ಮಿ ಆಗಿದ್ದು 945, ಸೊ 55% ಅಪ್ಪು, 45% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 497 ಕ್ರೋರ್ಸ್ ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 700 ಕೋಟಿ ನೆಟ್ ಪರ್ಚೇಸಸ್ ನಿನ್ನೆ ಮಾಡಿದರು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,120 per ಗ್ರಾಮು, ಸಿಲ್ವರ್ 73 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 83.28 rupees, €1 88.96 rupees. Point number 8, stocks near 52-week high.
DLF 52 ವೀಕ್ ಹೈ 601, ಕ್ಲೋಸಿಂಗು 596. ಟ್ರೆಂಡ್ 2504 52 ವೀಕ್ ಹೈ, ಕ್ಲೋಸಿಂಗ್ ಪ್ರೈಸ್ 2453. TVS ಮೋಟರ್ಸ್ 1649 52 ವೀಕ್ ಹೈ, ಕ್ಲೋಸಿಂಗ್ ಪ್ರೈಸ್ 1647. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಯಾವ ಮೇಜರ್ ಸ್ಟಾಕು ಇವತ್ತು 52 ವೀಕ್ ಲೋ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.58% ಡೌನು, ಜಪಾನ್ 0.33% ಡೌನು, ಜರ್ಮನಿ 0.36% ಡೌನು, ಫ್ರಾನ್ಸ್ 0.18% ಡೌನು, UK 0.08% ಡೌನು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.86% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲ್ని ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.